ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಅಕ್ಕರಿಕೆ ಸೊಪ್ಪಿನ ಫ್ರೈ ಹೇಗೆ ಮಾಡೋದಂತ ನೋಡೋಣ. ಅಕ್ಕರಿಕೆ ಸೊಪ್ಪು ಸಜ್ಜೆ ರೊಟ್ಟಿ ಮಾಡಿದ್ದೀನಿ. ಅಕ್ಕರಿಕೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಆಗುವುದಿಲ್ಲ. ಹಾಗೆ ಏನಾದರೂ ಕಿಡ್ನಿ ಸ್ಟೋನ್ ಇದ್ದರೂ ಅದು ಕರಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅಕ್ಕರಿಕೆ ಸ್ವಲ್ಪ ಕಹಿಯಾಗಿರುತ್ತೆ, ಆದರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯ ರೆಸಿಪಿ ಇದು. ವರ್ಷಕ್ಕೆ 1 or 2 ಟೈಮ್, 1 ಸರಿ 2 ಸರಿ ಆದರೂ ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಹಳ್ಳಿ ಕಡೆ ಇದು ಯಥೇಚ್ಛವಾಗಿ ಸಿಗುವ ಸೊಪ್ಪು. ನೋಡಿ, ಅಕ್ಕರಿಕೆ ಸೊಪ್ಪು ಅಂದರೆ ಈ ಥರ ಇರುತ್ತೆ. ಇದು ಹಾಗೆ ಬೆಳೆಯುತ್ತೆ ಹೊಲದಲ್ಲಿ. ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕಿಡ್ನಿ ಸ್ಟೋನ್ ಇರೋರು ತಿಂದರೆ ಚೆನ್ನಾಗಿರುತ್ತೆ. ಕಿಡ್ನಿ ಸ್ಟೋನ್ ಎಲ್ಲ ಕರಗುತ್ತೆ ಅಂತ ಹೇಳ್ತಾರೆ. ನೀವು ಒಮ್ಮೆ ಟ್ರೈ ಮಾಡಿ, ವರ್ಷಕ್ಕೊಂದು ಸರಿ ಆದರೂ ತಿನ್ನಿ. ನೋಡಿ, ಸೊಪ್ಪನ್ನು ಈ ಥರ ಕಟ್ ಮಾಡ್ಕೊತಿದ್ದೀನಿ. ಎಲ್ಲ ಒನ್ ಟೈಮ್ ಚೆಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸೋಸ್ಕೊಂಡು. ಎಲ್ಲ ಒಂದು ಇಡೀ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಇದು ಆರೋಗ್ಯಕ್ಕೆ. ಈ ಸೊಪ್ಪು ಸಿಕ್ಕಾಗಲೆಲ್ಲ ನಾನು ತಗೊಂಡು ಮನೆಯಲ್ಲಿ ಮಾಡ್ತಾ ಇರ್ತೀನಿ. ಬಸ್ಸಾರು ಇಲ್ಲ ಫ್ರೈ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದೇ ಥರ ಎಲ್ಲ ಸೊಪ್ಪನ್ನು ಕಟ್ ಮಾಡಿಕೊಂಡು ಇಟ್ಕೊತೀನಿ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಭಾಳ ಟೈಮ್ ಕೂಡ ಹಿಡಿಯಲ್ಲ. ಒಂದು 5-10 ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಫ್ರೈನ. ರೊಟ್ಟಿ ಚಪಾತಿಯಲ್ಲಿ ಸೈಡ್ ರೈಸಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು. ನೋಡಿ, 1-2-3 ಟೈಮು ವಾಶ್ ಮಾಡ್ಕೊತೀನಿ. ಇದನ್ನು ವಾಟರ್ ಹಾಕಿ ತೊಳಿತಾ ಇದ್ದೀನಿ, ನೀರು ಹಾಕಿ. ಸ್ವಲ್ಪ ಪ್ರೆಶ್ ಮಾಡಿ ತೊಳಿಬೇಕು ಫ್ರೆಂಡ್ಸ್. ಇದು ಸೊಪ್ಪು ಕಲ್ಲು ಮಣ್ಣು ಇರುತ್ತೆಲ್ಲ, ಕೆಳಗಡೆ ಕುತ್ಕೊಳ್ಳುತ್ತೆ. ಯಾವುದೇ ಸೊಪ್ಪಿರಲಿ ಚೆನ್ನಾಗಿ ವಾಶ್ ಮಾಡಬೇಕು ಅದನ್ನು ಬಳಸುವ ಮುಂಚೆ. ನೋಡಿ, ಕಾಯೋದಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಚಟ್ಪಟ ಅಂತ ಸೌಂಡ್ ಬರ್ತಾ ಇದೆ. ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಕೊಂಡಿರೋದು. ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಈರುಳ್ಳಿನ. ನೋಡಿ, ಸ್ವಲ್ಪ 1/4 ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ, ಟರ್ಮೆರಿಕ್ ಪೌಡರ್. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಉಪ್ಪು, ನೈಸ್ ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಫ್ರೈ ಆಗಿದೆ ಈರುಳ್ಳಿ. ಅಕ್ಕರಿಕೆ ಸೊಪ್ಪು ಹಾಕೋಣ. ಸ್ವಲ್ಪ ಕಹಿ ಇದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಟೊಮೊಟೊ ಏನೂ ಹಾಕಿಲ್ಲ. ಅವಾಗೆ ಸಾಲ್ಟ್ ಹಾಕಿದ್ನಲ್ಲ, ಅದೇ ಸರಿ ಹೋಗುತ್ತೆ. ಇದು ಬಾಯ್ಲ್ ಆದಮೇಲೆ ಸ್ವಲ್ಪ ಆಗುತ್ತೆ ಸೊಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಮತ್ತು ನೀರೆಲ್ಲ ಡ್ರೈ ಆಗೋವರೆಗೆ ಫ್ರೈ ಮಾಡ್ತಾ ಇರಬೇಕು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡ್ತೀನಿ. ನೋಡಿ, ಫ್ರೈ ಆಗ್ತಾ ಇದೆ ಸೊಪ್ಪು. ಒಂದು 3 ಮೆಂಬರ್ಸು ತಿನ್ಬೋದು ಫ್ರೆಂಡ್ಸ್. 2 ಕಟ್ಟು ತೊಗೊಂಡಿದ್ದೆ ನಾನು ಸೊಪ್ಪು. ತುಂಬ ಸಾಫ್ಟಾಗಿ
ಬೆಂದಿದೆ ನೋಡಿ. ಅಚ್ಕಾರ್ ಪುಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೀರಿನ ಅಂಶ ಎಲ್ಲ ಹೋಗ್ಬೇಕದು. ನೋಡಿ ಆಗಿದೆ. ಇದು ಸರ್ವ್ ಮಾಡ್ತೀನಿ ನಾನೀಗ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಬಂದಿದೆ.